ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತು ನಾನು ಕಸೂರಿ ಮೇಥಿಯನ್ನು ಬಳಸಿ ಈಸಿಯಾಗಿ ಒಂದು ದಾಲ್ ಮಾಡೋದು ತೋರಿಸಿದ್ದೀನಿ. ಮೊದಲಿಗೆ ಬೇಕಾಗಿರೋದು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಾಗೆ ಕಸೂರಿ ಮೇಥಿ. ತೊಳೆದಿಟ್ಟಿರುವಂಥ ಬೇಳೆಗೆ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಟ್ಟಿರುವಂಥ ಉಳ್ಳಾಗಡ್ಡೆ ಹಾಕ್ಕೊಳ್ಬೇಕು. ಆಮೇಲೆ ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಕಸೂರಿ ಮೇಥಿ ಇಲ್ಲದಿದ್ದರೆ ನಾವು ಹಸಿಯಾಗಿ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡ್ಕೊಳ್ಬೋದು. ಇದು ಏನಂದರೆ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಬಳಸಿ ರುಚಿಕರವಾಗಿ ಈಸಿಯಾಗಿ ನಾವು ಸಾರನ್ನು ಮಾಡ್ಕೊಳ್ಬೋದು. ನೋಡಿ, ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿ ನೀರು ಹಾಕಿ ಈ ರೀತಿಯೆಲ್ಲ ಮಾಡಿಕೊಟ್ಟಾಗ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನೋಡಿ, ಕುಕ್ಕರ್ ಮುಚ್ಚಳ ಹಾಕಿ 2-3 ಕುಕ್ಕರ್ ಸೀಟಿಯನ್ನು ಕೂಗಿಸಿ ನಂತರ ಇವಾಗ ಆಗಿದೆ. ಈ ರೀತಿಯಾಗಿ ಬರ್ತದೆ ಇದು ಬೆಂದ ಮೇಲೆ. ಆಮೇಲೆ ನಾವು ಎಷ್ಟು ಬೇಕಷ್ಟು ನೀರನ್ನು ಹಾಕಿ ನಾವು ಮಜ್ಜಿಗೆ ಕಡಿಯೋದ್ರಿಂದ ಬೇಳೆಯನ್ನು ಕಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ಒಗ್ಗರಣೆಗೆ ಪಾತ್ರೆ ಬಿಸಿ ಇಟ್ಟು ಎಣ್ಣೆ ಹಾಕಿದ್ದೀನಿ. ಆಮೇಲೆ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕಿದ ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಆಮೇಲೆ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಆಮೇಲೆ ನೋಡಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲವನ್ನು ಮಿಕ್ಸ್ ಮಾಡಿ ಇದಕ್ಕೆ ಖಾರದ ಪೌಡ್ರನ್ನು ಒಗ್ಗರಣೆಗೆ ಹಾಕಬೇಕು. ಆವಾಗ ಇದು ತುಂಬ ಟೇಸ್ಟು ಬರುತ್ತೆ, ಕಲರು ಬರುತ್ತೆ. ಇವಾಗ ನೋಡಿ, ಬೇಯಿಸಿಟ್ಟಿರುವಂಥ ಬೇಳೆಯನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡಿ ಮನೆಯಲ್ಲೇ ಮಾಡಿಟ್ಟಿರುವಂಥ ಇದು ಸಾಂಬಾರು ಪುಡಿ, ನಂತರ ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ 1 ಸ್ಪೂನ್ ಬೆಲ್ಲ. ಇದು ತೆಳು ಬೆಲ್ಲ, ಯಾವ ಬೆಲ್ಲ ಹಾಕಿದ್ರೂ ಬರುತ್ತೆ, ಬೇಕಿದ್ದರೆ ಹಾಕ್ಕೊಳ್ಬೋದು. ನಂತರ ನೋಡಿ, ಚೆನ್ನಾಗಿ ಕುದಿಸಿದ್ರೆ ಇವಾಗ ಮೇಥಿ ದಾಲ್ ಫ್ರೈ ರೆಡಿ ಆಯಿತು. ಈಸಿಯಾಗಿದೆ, ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.